ಅರಣ್ಯ ಸಚಿವರು ಅಥವಾ ಕಂದಾಯ ಸಚಿವರಿಗೆ ನಾನು ಕೇಳಿದ್ದು. ಓಕೆ, ಅವರಿಬ್ಬರೂ ಇಲ್ಲ. ನಾಳೆ ನೋಡುವ. ಬಹಳ ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಇದು. ಕುದುರೆಮುಖ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಒಂದಷ್ಟು ಜನ ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಈಗಾಗಲೇ ಸುಮಾರು 1382 ಕುಟುಂಬಗಳಲ್ಲಿ 670 ಕುಟುಂಬಗಳು ಪುನರ್ವಸತಿ ಬಯಸಿ ಹೊರಗೆ ಹೋಗಲಿಕ್ಕೆ, ಅಲ್ಲಿಂದ ಕಾಡಿಂದ ಹೊರಗೆ ಬರಲಿಕ್ಕೆ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ಪುನರ್ವಸತಿ ಪರಿಹಾರ ಪಡೆದ 356 ಕುಟುಂಬಗಳು ಈಗಾಗಲೇ ಪಡೆದಿದ್ದಾವೆ. ಆದರೆ 314 ಕುಟುಂಬಗಳ ಬಗ್ಗೆ ನಾನು ಈಗಾಗಲೇ ಸರ್ಕಾರದ ಗಮನವನ್ನು ಸೆಳೀತಾ ಇದ್ದೇನೆ. ಇವರಿಗೆ ಪುನರ್ವಸತಿಯನ್ನು ನ್ಯಾಯೋಚಿತವಾಗಿ ಕೊಡಬೇಕು ಅಂತೇಳಿ ಹೇಳಿ ನಾನು ಗಮನವನ್ನು ಸೆಳೀತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷ, ಉತ್ತರವನ್ನು ಕೊಟ್ಟಿದ್ದೇವೆ. 314 ಏನು ಪುನರ್ವಸತಿ ಪರಿಹಾರ ನೀಡಬೇಕಾಗಿದೆ ಅವರಲ್ಲಿ ನನ್ನ ವ್ಯಾಪ್ತಿಗೆ ಬರ್ತದೆ. ನಾನು ಮಾತಾಡಿದ್ಮೇಲೆ ಒಟ್ಟಿಗೆ ಉತ್ತರ ಕೊಟ್ಟರು ಒಳ್ಳೇದು. ನಾವಿಬ್ರು ಅದು ಹೇಳ್ಬಿಡ್ತೀನಿ. ಅದೊಂದು ನಾನು ಕೇಳ್ಬಿಡ್ತೀನಿ ಸರ್. ಅವರು ನಾನು ಇಬ್ರು ಹಾಕಿದ್ದೀವಿ. ಓಕೆ, ಈಗ ತಾವು ಉತ್ತರ ಕೊಟ್ಟಿದ್ದೀರಿ ಅಲ್ಲ ಗೌಡ್ರೆ, ನಾನು ಮುಗಿಸ್ತೀನಿ. ತಾವು ಸರ್ಕಾರ ಉತ್ತರ ಕೊಟ್ಬಿಡ್ಲಿ. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಇದು ನನಗೆ ನಯನ ಮೋಟಬು ಬರುತ್ತೆ. ತಾವು ಕೇಳಿದ್ರಿ, ಸಂತೋಷ. ಅಲ್ಲ, ನಮ್ಮಿಬ್ರಿಗೆ ಬರ್ತದೆ, ಅದು ತಾವು ಕೇಳಿದ್ರಿ, ತುಂಬಾ ಸಂತೋಷ. ಅದಕ್ಕೆ ಒಟ್ಟಿಗೆ ನಾವಿಬ್ರು ಮಾತಾಡ್ಬಿಟ್ರೆ ಅವ್ರು ಒಟ್ಟಿಗೆ ಉತ್ತರ ಕೊಡಕ್ಕೆ ಅದೇ ಅವ್ರಿಗೆ ಹೇಳಿದ್ದೀವಿ. ಬಿಟ್ಟಂತ ಕೆಲವು ವಿಚಾರ ಪ್ರಸ್ತಾಪ ಮಾಡ್ತೀವಿ. ಮನೆ ಅಧ್ಯಕ್ಷರೇ, 2003ರಲ್ಲಿ ಘೋಷಣೆ ಆಗಿದೆ. ಈ ರೀತಿ ಕಾಡು ಮಧ್ಯದಲ್ಲಿ ಇರುವಂಥ ಕುಟುಂಬಗಳು ಹೊರಗಡೆ ಹೋಗೋದಾದ್ರೆ ಪುನರ್ವಸತಿ ಇದೆಲ್ಲ ಏನು ಅಂತೇಳಿ 2005ರಲ್ಲಿ ಇದಕ್ಕೊಂದು ಸುತ್ತೋಲೆ ಹೊರಡ್ತಾರೆ. 2008ರ ಒಳಗಾಗಿ ಇವ್ರನ್ನೆಲ್ಲ ಅಕ್ವೈರ್ ಮಾಡಬೇಕು, ಪರಿಹಾರ ಪುನರ್ವಸತಿ ಕೊಟ್ಟು ಕಳಿಸ್ಬೇಕು ಅಂತೇಳಿ. ಆದರೆ 2025 ಆದರೂ ಇವತ್ತಿಗೂ ಕೊಡಲಿಲ್ಲ. ವಿಚಿತ್ರ ಅಂತ ಹೇಳಿದ್ರೆ 2005ನೇ ಇಸ್ವಿಯ SR ಪ್ರಕಾರ 2025ಕ್ಕೂ ಕೂಡ ಹಣ ಕೊಡ್ತೀವಿ, ನೀವು ಹೊರಟೋಗಿ ಅಂತ ಹೇಳ್ತಾ ಇದ್ದಾರೆ. ಇದು ಅನ್ಯಾಯದ ಪರಮಾವಧಿ. ಆ ಪ್ರಾಣಿಗಳ ಮೇಲೆ ಇರುವಂಥ ಕಿಂಚಿತ್ ಪ್ರೀತಿಯನ್ನು ಕೂಡ ಅಲ್ಲಿರುವಂಥ ಮನುಷ್ಯರ ಮೇಲೆ ಕೊಡದೇ ಇದ್ರೆ ಹೆಂಗಾಗುತ್ತೆ ಹೇಳಿ. 2005ಕ್ಕೂ 2025ಕ್ಕೂ ಹಣದ ಮೌಲ್ಯ ಎಷ್ಟು ವ್ಯತ್ಯಾಸ ಆಗಿದೆ ಮತ್ತು ಜಮೀನಿನ ಮೌಲ್ಯ ಎಷ್ಟು ವ್ಯತ್ಯಾಸ ಆಗಿದೆ. ಈಗ 2005 ಪರಿಹಾರ ತಗೊಂಡು ಹೋಗಿ ಅನ್ನೋದಕ್ಕೆ ಆಗೋದಿಲ್ಲ. ನೀವು ಉತ್ತರ ಏನು ಕೊಟ್ಟಿದ್ದೀರಿ, ಅದನ್ನು ಅಷ್ಟನ್ನು ತಗೊಂಡು ಹೋಗ್ಲಿಕ್ಕೆ ನಾವು ಈಗಲೂ ಮಾಡ್ತೀವಿ ಅಂತ. ಮೊದಲನೇದಾಗಿ ಅವರಿಗೆ 2025ರ ಪ್ರೆಸೆಂಟ್ ವ್ಯಾಲ್ಯೂಯೇಷನ್ ಏನಿದೆ ಅದನ್ನು ಕೊಡಬೇಕು. ಮತ್ತು ಅವರಿಗೆ ಏನೂ ಇಲ್ಲದೆ ಇರುವಂಥ ಲ್ಯಾಂಡ್ಲೆಸ್ ಪರ್ಸನ್ಸಲ್ಲಿ ಇದ್ದರು, ಅವ್ರಿಗೆ 2 ಎಕರೆ ಕೊಡ್ತೀವಿ ಅಂತ ಹೇಳಿದ್ರಿ 2005ರ ಸುತ್ತೋಲೆಯಲ್ಲಿ. ಹಾಗೆಯೇ ಮಧ್ಯಮಾವಧಿ ಇವರಿಗೆ 5 ಎಕರೆ ಕೊಡ್ತೀವಿ ಬೇರೆ ಜಮೀನ್ದಾರರಿಗೆ ಅಂತ ಹೇಳಿದ್ವಿ. ಈಗ ಅದರ ಬದಲು ಹಣ ಕೊಡುವಂಥದ್ರ ಬಗ್ಗೆ ಈಗಾಗಲೇ ನಿಷ್ಕರ್ಷ ಆಗಿದೆ. ಅವ್ರಿಗೆ ಎಷ್ಟಂದರೆ ದೊಡ್ಡ ಹಿಡುವಳಿದಾರರಿಗೆ 5 ಎಕರೆ ಭೂಮಿ ಕೊಡಬೇಕಾಗಿತ್ತು, 2,50,000 ರೂಪಾಯಿ ಅವತ್ತು ಕೊಡ್ತೀವಿ ಅಂತ ಹೇಳಿದ್ವಿ. ಏನಾಗಬೇಕು ಹೇಳಿ, 2,000 ಏನಾಗಬೇಕು ಈಗ ಸರ್? ಇದು ಅರಣ್ಯದಲ್ಲಿ ವಾಸ ಬೇಡಿಕೆ ಒಂದು ರೀತಿ ಅರಣ್ಯ ರೋದನ ಮಾಡ್ತಾ ಇರುವಂತ ವ್ಯಕ್ತಿಗಳ ಒಂದು ಸಮಸ್ಯೆ ಇದೆ. ಒಂದು ನಿಮಿಷ ಅವಕಾಶ ಕೊಡಿ. ಕೊಟ್ಟಿದ್ದೇನೆ ಈಗ. ಪಾಪ ಅವ್ರು ಯಾರ ಹತ್ರ ಹೇಳ್ಬೇಕು ಹೇಳಿ. ಈ ಕಾರ್ಕಳ ತಾಲೂಕು ಸೇರುತ್ತೆ, ನನ್ನ ಕ್ಷೇತ್ರ ಸೇರುತ್ತೆ, ಗೌಡ್ರು ಅಲ್ಲಿ ಶೃಂಗೇರಿ ಕ್ಷೇತ್ರ, ಇವೆಲ್ಲ ದೊಡ್ಡ ವ್ಯಾಪ್ತಿ ಸೇರುತ್ತೆ. ಹೀಗಾಗಿ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಅವ್ರು ತಯಾರಿದ್ದಾರೆ. ಅವ್ರಿಗೆ ಕೊಡದೆ ಹೋದ್ರೆ ಹೇಗೆ? ಈಗಾಗಲೇ 10-12 ವರ್ಷ ಆಗಿದೆ, ಬೇಸಾಯ ಮಾಡೋಂಗಿಲ್ಲ, ಅವ್ರ ಊರಿಗೆ ಹೋಗೋ ರಸ್ತೆ ಕಡಿಯೋಂಗಿಲ್ಲ. ಅರಣ್ಯ ಇಲಾಖೆಯವರು ಅಡ್ಡ ಬರ್ತಾರೆ, ನೀನಲ್ಲಿ ಮುಟ್ಟಿಸ್ಬೇಡ ಅಂತೇಳಿ ಹೇಳಿ. ಈ ರೀತಿಯಲ್ಲಿ ಒಂಥರ ಸಾಯ್ಲಿಕ್ಕೂ ಆಗ್ದೇನೆ ಬದುಕಲಿಕ್ಕೂ ಆಗ್ದೇನೆ ಇರುವಂಥ ಸ್ಥಿತಿಯ ಆ ಕುಟುಂಬಗಳನ್ನು 314 ಕುಟುಂಬಗಳಿದ್ದಾವೆ. ಅವರಿಗೆ 25ರ SR ಪ್ರಕಾರ ನೀವೇನು ಅವತ್ತು ಒಪ್ಕೊಂಡಿದ್ದೀರಿ 2005ರಲ್ಲಿ 2003ರ ಒಂದು ನಿಬಂಧನೆಯ ಪ್ರಕಾರ 2005ರಲ್ಲಿ ನೀವೇನು ಒಪ್ಪಿದ್ರಿ ಅದನ್ನು ಈಗ ಪುನರ್ಮೌಲ್ಯೀಕರಣ ಮಾಡಿ 2025ರ SR ಪ್ರಕಾರ ಅವರಿಗೆ ಕೊಡಬೇಕು. ಮತ್ತು ಈಗ ಜಮೀನನ್ನು ಕೊಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಿ ಸರ್ಕಾರ, ನಮ್ಮ ಹತ್ರ ಜಮೀನಿಲ್ಲ ಅಂತ. ಅದಕ್ಕೆ ಪರ್ಯಾಯವಾಗಿ ಹಣ ಕೊಡ್ತೀನಿ ಅಂತ ಹೇಳಿ ಅವ್ರ ಜಮೀನು ಬಿಟ್ಟು ಬೇರೆ ಏನು ಮಾಡಿ ಅಭ್ಯಾಸ ಇಲ್ಲ. ಹಾಗಾಗಿ
ಸರ್ಕಾರದಲ್ಲಿ ಅವರಿಗೊಂದು ರಿಸರ್ವೇಶನ್ ಈ ರೀತಿ ಕಳ್ಕೊಂಡಂತ ನಿರಾಶ್ರಿತಿಗೆ ರಿಸರ್ವೇಶನ್ ಇದೆ. ಅದಕ್ಕೆ ಇವ್ರನ್ನೂ ಕೂಡ ಅಳವಡಿಸಿ ಅವರಿಗೆ ಮನೆಗೊಂದು ಉದ್ಯೋಗ ಯಾವುದರಲ್ಲಾರು ಇಲಾಖೆಯಲ್ಲಿ ತಗೊಳ್ಳುವಾಗ ಪರಿಗಣಿಸಿ ಅವರಿಗೆ ಮತ್ತು ಅವರಿಗೆ 25ರ SR ಪ್ರಕಾರ ಹಣವನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಮತ್ತೆ ಇದನ್ನು ಹೇಗೆ ಅಂತ ಹೇಳಿದ್ರೆ ಅಧ್ಯಕ್ಷರೇ, ನಮ್ಮ ಹತ್ರ ಮಾತ್ರ ಇಲ್ಲ, ಕೇಂದ್ರ ಸರ್ಕಾರನೂ ಕೊಡು. ಕೇಂದ್ರ ಸರ್ಕಾರದಲ್ಲಿ ದುಡ್ಡಿದೆ, ನೀವು ರೆಕಮೆಂಡ್ ಮಾಡಿ ಕಳಿಸ್ಬೇಕು. ರೆಕಮೆಂಡ್ ಮಾಡಿ ಅವ್ರನ್ನ ತರಿಸಿದ್ರೆ ಕೇಂದ್ರ ಕೊಡ್ಲಿಕ್ಕೆ ತಯಾರಿದೆ, ತಾವು ರೆಕಮೆಂಡ್ ಮಾಡಿರಿ, ನಾವು ಕೂಡ ಮಾತಾಡ್ತೀವಿ. ಏಕಗಂಟಿನಲ್ಲಿ ಅವ್ರಿಗೆ ಕೊಡಬೇಕು. ಒಂದು 15 ಹಣ ಬಂದಾಗ ಕೊಡ್ತೀನಿ ಅಂತ ಹೇಳಿ 15-20 ವರ್ಷ ಅವ್ರಿಗೆ ಮಾಡಿದ್ರೆ ಬದುಕೋದು ಹೆಂಗೆ ಹೇಳಿ? ಅವ್ರಿಗೆ ಜಮೀನನ್ನು ಮಾಡೋವಂಥವ್ರು ಜಮೀನು ಕಲ್ಟಿವೇಶನ್ ಮಾಡೋಂಗಿಲ್ಲ. ಅದು ಹೇಳಿದ್ರಲ್ಲ ಜಾನಂತ ಅವರು, ಹೇಳಿದಿರ ಅದು. ಆದ್ರಿಂದ ಕಲ್ಟಿವೇಶನ್ ಮಾಡ್ಲಿಕ್ಕೆ ಆಗೋದಿಲ್ಲ. ತಕ್ಷಣ ಇದಕ್ಕೆ ಒಂದು ಪುನರ್ವಸತಿಗೆ ಹಣ ಕೊಟ್ಟು ಅವ್ರನ್ನ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸ್ತೇನೆ.